ರೌಡಿ ಶೀಟರ್ ಪರ್ವೇಜ್ಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗಾಂಜಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಡ್ರ್ಯಾಗರ್ನಿಂದ ಪೊಲೀಸ್ ಸಿಬ್ಬಂದಿ ನಾಗಪ್ಪ ಮೇಲೆ ದಾಳಿಗೆ ಯತ್ನಿಸಿದ್ದ. ಶಿವಮೊಗ್ಗ ಹೊರವಲಯದ ಮಲ್ಲಿಗೇನಹಳ್ಳಿ ಬಳಿ ಒಂದು ಘಟನೆ ನಡೆದಿದೆ. ಈ ವೇಳೆ ಪರ್ವೇಜ್ ಕಾಲಿಗೆ ಪೊಲೀಸರಿಂದ ಫೈರಿಂಗ್ ಆಗಿದೆ. ಗಾಂಜಾ ಕೇಸ್ನಲ್ಲಿ ಆರೋಪಿಯಾಗಿದ್ದ ಈತನನ್ನ ಬಂಧನ ಮಾಡುವುದಕ್ಕೆ ಅಂತ ಹೇಳಿ ಪೊಲೀಸರು ತೆರಳಿದ್ರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆಗೆ ಮಾಡುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಆರೋಪಿ. ಇದೀಗ ಡ್ರ್ಯಾಗನ್ನಿಂದ ಪೊಲೀಸ್ ಸಿಬ್ಬಂದಿ ನಾಗಪ್ಪ ಮೇಲೆ ದಾಳಿಯಾಗಿದೆ. ಇದೀಗ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಒಬ್ಬ ಆರೋಪಿ ಈತನ ವಿರುದ್ಧ ಈಗಾಗಲೇ 6 ಪ್ರಕರಣಗಳು ದಾಖಲಾಗಿದ್ದಾವೆ. ಅಂದರೆ 307, 302 ಮತ್ತು 393 ಎಲ್ಲ ಅಫೆನ್ಸ್ ಕೂಡ ದಾಖಲಾಗಿದೆ. ಮತ್ತು ಈವನ್ ಗಾಂಜಾ ಕೇಸ್ NDPS ಕೇಸ್ ಕೂಡ ಅದರಲ್ಲಿ ಆರೋಪಿ ಕೂಡ ಇರ್ತಾನೆ. ಆತ ಒಂದು 6 ದಿನಗಳ ಕೆಳಗಡೆ ಒಂದು 307 ಆಗಿತ್ತು. ಅದರಲ್ಲಿ ಈತ ಮತ್ತು ಈತನ ಸಹಚರರು ಇನ್ನೊಂದು 2-3 ಜನ ಅಬ್ಸ್ಕಾಂಡಿಂಗ್ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ರೂರಲ್ ಇನ್ಸ್ಪೆಕ್ಟರ್ದು ಒಂದು ಟೀಮ್ ಮಾಡಿ ಸೆಕ್ಯೂರ್ ಮಾಡಬೇಕು ಅಂತಂದು ಕಳಿಸಿದ್ವಿ. ಇವತ್ತು ಅರ್ಲಿ ಮಾರ್ನಿಂಗ್ ಮಲ್ಲಿಗೇನಹಳ್ಳಿ ಅಂತ ತುಂಗನಗರ್ ಲಿಮಿಟ್ಸಲ್ಲಿ ಔಟ್ಸ್ಕರ್ಟ್ಸಲ್ಲಿದೆ, ತಮಗೆ ಗೊತ್ತಿರುತ್ತೆ. ಅಲ್ಲಿ ಈತ ಒಂದು ಏರಿಯಾದಲ್ಲಿ ಮಲ್ಕೊಂಡಿರ್ತಾನೆ. ಇವ್ರು ಹೋಗಿ ಅರೆಸ್ಟ್ ಮಾಡಲಿಕ್ಕೆ ಅಂತಂದು ಹೋಗ್ತಾರೆ. ಸ್ವಲ್ಪ ಅಲರ್ಟ್ ಆಗಿ ಓಡೋಗೋಕ್ಕೆ ಪ್ರಯತ್ನ ಮಾಡ್ತಾನೆ. ನಮ್ಮವ್ರು ಹೋಗಿ ಅವನ್ನ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವನ ಹತ್ರ ಇರ್ತಕ್ಕಂಥ ಒಂದು ಡ್ಯಾಗರ್ನ ತೆಗೆದು ನಮ್ಮ ಸಿಬ್ಬಂದಿ ಒಬ್ಬ ನಾಗಪ್ಪ ಅನ್ನೋರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಾದ ನಂತರ ಅಲ್ಲೇ ಇರ್ತಕ್ಕಂಥ ಇನ್ಸ್ಪೆಕ್ಟ್ರು ಹೇಳ್ತಾರೆ ಈ ರೀತಿ